ನಿಮ್ಮ ಹೆಂಗಸರು ಬಂದ್ಬಿಟ್ಟವ್ರೆ. ನಮ್ಮ ಹೆಂಗಸರು ಏ ಕುಡ್ತ ಮನೆ ಬಂದಿರ ನನ್ನ ಹೇಳ್ತಾರೆ ನಿಂಗೆ ಹೇಳ್ತಾರೆ ನಾನು ಹೇಳ್ತೀನಿ ನನಗೆ ಗೊತ್ತಾಗಲ್ಲ. ನಿಮ್ಮ ಹೇಳ್ತೀಯ ನಾನು ಹೇಳ್ತೀನಿ, ನಾನೇ ಹೋಗಿ ಬಾಗಿಲು ತೆಗಿತೀನಿ. ಮೇಡಮ್ ನಿಮ್ಮ ಪಪ್ಪಿ ಏನಾದ್ರು ಇದೆಯಾ? ಪಪ್ಪಿ ಡಾಗ್ ಎಕ್ಸ್ಕ್ಯೂಸ್ ಮೀ, ನಮ್ಮ ಯಜಮಾನ್ರು ಏನಾರು ಇಲ್ಲಿ ಬಂದ್ರ? ನಿಮ್ಮ ಯಜಮಾನ್ರು ಅಂದ್ರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ದಪ್ಪ ಮೀಸೆನು ಬಿಟ್ಟಿದ್ದಾರೆ. ಕೈಯಲ್ಲಿ ಸುತ್ತ ತೊಳೆ ಹಿಡಿದಿದ್ದಾರೆ. ಅವರೇ ಹೌದು. ಅವರ ಈಗ ತಾನೇ ಇಲ್ಲಿಂದ ಹೋದ್ರಲ್ಲ. ಹೋದ್ರ? ಸರಿ ಬಿಡಿ, ಆಫೀಸ್ಗೆ ಹೋಗ್ತೇನೆ. ಮೇಡಮ್ ಅವ್ರು ಆಫೀಸ್ಗೆ ಹೋಗಿಲ್ಲ ಅಂತ ಕಾಣಿಸುತ್ತೆ. ಮತ್ತಿನ್ನೆಲ್ಲಿಗೆ ಹೋದ್ರು? ಅದೇನ ಸಿಟಿ ಮಾರ್ಕೆಟ್ ಸರ್ಕಲ್ ಅದ್ರ ಇಪ್ಪತ್ತಿ ಓಣಿ. ಅಲ್ಲೇನೆ ಡ್ಯೂಟಿ ಮಾಡ್ಬೇಕು, ವಿಚಾರಣೆ ನಡೆಸಬೇಕು ಅಂತಿದ್ರು. ಡ್ಯೂಟಿನೂ ಇಲ್ಲ, ವಿಚಾರಣೆನೂ ಇಲ್ಲ. ನನಗೆ ಗೊತ್ತಿತ್ತು ಅವ್ರು ಅಲ್ಲಿಗೆ ಹೋಗೋದು ಅಂತ. ಅದಕ್ಕೆ ಆಫೀಸ್ಗೆ ಹೋಗಿ ವಿಚಾರಿಸಿದೆ. ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ವಿಳಾಸ ಕೊಟ್ರು. ಆದ್ರೂ ನನ್ನ ಮನಸ್ಸು ಹೇಳ್ತಿತ್ತು ಅವ್ರು ಅಲ್ಲಿಗೆ ಹೋಗೋದು ಅಂತ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಮತ್ತೆ ವಾಪಸ್ ಬರ್ತಾರಲ್ಲ. ಹೇಗೆ ಹೇಳಿ ನಮ್ಮ ಸಂಸಾರದ ವಿಚಾರ ಅದ್ರಲ್ಲೇ ಹೇಳ್ತೀನಿ. ಯಾಕಮ್ಮ ಏನಾಯ್ತು? ಅವ್ರು ಮೇಡಮ್ ನಿಮ್ಮ ಯಜಮಾನರಲ್ಲಿ ಸರ್ಕಲ್ ಅಲ್ಲಿ ಹೋಗಿ ಏನಾಯ್ತು? ಹೇಗೆ ಹೇಳಿ ನಮ್ಮ ಸಂಸಾರದ ವಿಚಾರ? ಬಾಯಲ್ಲೇ ಹೇಳ್ರಿ. ಹೇಗೆ ಹೇಳಿ ನಮ್ಮ ಸಂಸಾರದ ವಿಚಾರ? ಹೇಳಿದ್ರೆ ಮರ್ಯಾದೆ ಇಲ್ಲ, ಹೇಳಿಲ್ಲ ಅಂದ್ರೆ ಮನಸ್ಸಿಗೆ ನೆಮ್ಮದಿನೂ ಇಲ್ಲ. ಅದೇ ಯಾಕಮ್ಮ ಏನಾಯ್ತು? ಏನಾದ್ರು ಸಮಸ್ಯೆನ ಮನೆಯಲ್ಲಿ? ಎಲ್ಲಾ ಗಂಡಸ್ರು ಅಷ್ಟೇ, ನೋಡಕ್ ಮಾತ್ರ ಒಳ್ಳೆಯವ್ರ ತರ ಕಾಣ್ತಾರೆ. ಆದ್ರೆ ನಾನು ಬಿಡೋಳಲ್ಲ. ಇವತ್ತು ಅಲ್ಲಿಗೆ ಹೋಗಿ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ದರ ಅಂತ ಹೇಳ್ಕೊಂಡ್ ಬಂದು ಮಧ್ಯ ರೋಡಲ್ಲಿ ಬಿಸಾಕಿ ಕ್ಯಾಕ್ಟು ಅಂತ ಹೋಗ್ದು ಅವ್ರ ಮಾನ ಮರ್ಯಾದೆ ಕಲಿತೇನೆ. ನನಗೆ ಚಾನಲ್ ಗೊತ್ತಿಲ್ವಾ, ಪ್ಯಾನಲ್ ಗೊತ್ತಿಲ್ವಾ, ಬಿಗ್ ಬಾಸ್ ಗೊತ್ತಿಲ್ವಾ? ಬರ್ತೀನಮ್ಮ, ನಾನು ಎಷ್ಟು ಅಂತ ಸಹಿಸ್ತೀನಿ. ಬಾಗ್ಲ ಕೊಡಿ. ಮುಟ್ಟೆಯೂ ಇರಬೇಕು, ಮುಟ್ಟದೆಯೂ ಇರಬೇಕು. ಮುಟ್ಟೆಯು ಮುಟ್ಟದಂತಿರಬೇಕು. ಪರಸ್ತ್ರೀಯರನ್ನು ಮುಟ್ಟಿದವ ಕೆಟ್ಟ ಸರ್ವಜ್ಞ. ನಾವೀಗ ಬೇರೆ ಏನಾದ್ರೂ ಮಾತಾಡೋದು ಒಳ್ಳೇದು. ಹೌದು, ನಾವು ಇವನಿಗೆ ಕಟ್ಟು ಪೂರ್ತಿ ಕುಡಿಸ್ಬೇಕಂತಲ್ವಾ ಕೂತ್ಕೊಂಡಿರೋದು? ಹೌದಲ್ವಾ? ಮಗ ಅದು ಆಕ್ಚುಲಿ ಇದೆಯಲ್ಲ ಅದು ಮಗ ಸರ್, ನನಗೆ ಕುಡ್ದಾಗ ಆಕ್ಚುಲಿ ಒಂದು ಸಾಂಗ್ ಹಾಕ್ಬೇಕು ಅಂತ ಅನ್ಸುತ್ತೆ, ಇಲ್ಲ ಜೋಕ್ ಹೇಳ್ಬೇಕು ಅಂತ ಅನ್ಸುತ್ತೆ. ವಾಟ್ ಯು ವಾಂಟ್ ಸಾಂಗ್? ನಮ್ದು ಒಂಚೂರು ಉಲ್ಟ. ಸಾಂಗ್ ಅಂದ್ರೆ ನಾವು ಜೋಕೆ ಹೇಳೋದು, ಜೋಕ್ ಹೇಳ್ತಿ ಕೇಳಿಸ್ತೀವಿ. ನಮ್ಮೂರಲ್ಲಿ ಒಬ್ಬ ಬಂದ, ಅವ್ರನ್ನ ಶಿಸ್ತು ಕುಂದಿರಿಸ್ಕೊಂಡು ಇಲ್ಲಿ ಕೂತ್ಕೊಳ್ಳಪ್ಪ ನೋಡು, ಇಲ್ಲಿಂದ ಸೀದಾ ಹೋಗು, 3 ರೋಡ್ ಸಿಗುತ್ತೆ. 1ನೇ ರೋಡ್ ಬಿಡು, 2ನೇ ರೋಡ್ ಬಿಡು, 3ನೇ ರೋಡ್ ಹಿಡ್ಕ. ಅಲ್ಲಿಂದ ಸೀದಾ ಹೋಗು, 3 ಮನೆ ಸಿಗುತ್ತೆ. 1ನೇ ಮನೆ ಬಿಡು, 2ನೇ ಮನೆ ಬಿಡು, 3ನೇ ಮನೆ ಹಿಡ್ಕ. ಅಲ್ಲಿಂದ ಸೀದಾ ಹೋಗು, ಆ ಮನೆಯೊಳಗೆ 3 ರೂಮ್ ಸಿಗುತ್ತೆ. 1ನೇ ರೂಮ್ ಬಿಡು, 2ನೇ ರೂಮ್ ಬಿಡು, 3ನೇ ರೂಮ್ ಹಿಡ್ಕ. ಅಲ್ಲಿಂದ ರೈಟ್ ತಗೊಂಡು ಮತ್ತೆ ಬ್ಯಾಕ್ ಬಾ, ಇಲ್ಲಿರ್ಬಾ. ಆ ಮನೇಲಿ 3 ಕಪಾಟಿದೆ. 1ನೇ ಕಪಾಟ್ ಬಿಡು, 2ನೇ ಕಪಾಟ್ ಬಿಡು, 3ನೇ ಕಪಾಟ್ ಹೋಗು. ಆ ಕಪಾಟಲ್ಲಿ 3 ದೇವ್ರ ಫೋಟೋ ಇದೆ. 1ನೇ ದೇವ್ರ ಫೋಟೋ ಬಿಡು, 2ನೇ ದೇವ್ರ ಫೋಟೋ ಬಿಡು,
ಮೂರನೇ ದೇವ್ರ ಫೋಟೋಲಿರೋ ಮಾರಮ್ಮ ನಾಣ್ಯಗೂ ನನಗೆ ಮಾರಮ್ಮ ಕೂಡ ಅಡ್ರೆಸ್ ಗೊತ್ತಿಲ್ಲಪ್ಪ ಅಂದೆ ಅವನ ಫುಲ್ ಸಾಕು. ಆಮ್ಲೆಟ್ ಹಾಕೋರೆ ಕೆಪಾಸಿಟಿ ಇಲ್ಲ ಯಾಕೆ ಕುಡಿಬೇಕು? ಸುಮ್ಮನೆ ಕೊಡ್ಬಿಡ್ತಾರ ಮಗ. ಹೌದು, ನಾವ್ ಈ ಕಾರ್ಯಕ್ರಮ ಶುರು ಮಾಡಿ 1 ಗಂಟೆ ಮೇಲಾಗಿರ್ಬೇಕು. ಇವ್ ನೋಡಿ ಪೆಗ್ ಮೇಲ್ ಪೆಗ್ ಹಾಕ್ತಾನೆ ಇದ್ದಾನೆ. ಇಷ್ಟೊಳಗೆ ನಿಮಗೆ 3 ಸಲ ವಾಂತಿ ಆಯ್ತು. ಇವನಿಗೆ ನಿಶನೇ ಏನಿಲ್ಲ ಅಂತೀನಿ. ಕುಡಿಯೋದು ಒಂದು ಕಲೆ. ಬಟ್ಟೆ ಮೇಲೆ ಮಾಡ್ಕೊಂಡ್ರೆ ಆಗುತ್ತೆ ಕಲೆ. ಬನ್ನಿ ಸರ್, ಬನ್ನಿ. ಮೊದಲು ಅಡ್ಗೆ ಮಾಡ್ಕೊಬಿಟ್ರಲ್ಲ, ಬೇಕಾಗ್ತದೆ ಎಲ್ಲ ಸರಿ ಹೋಯ್ತದೆ.